ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸುವಾರ್ತಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಮೊದಲೇ ರೆವರೆಂಡ್ ಪಾಸ್ಟರ್ ಜಾನ್ಸನ್ ವರ್ಗೀಸ್ ಅವರು ಬೇತಲೇಜಿ ಇಂಟರ್ನ್ಯಾಷನಲ್ ವರ್ಷಿಪ್ ಸೆಂಟರ್ ಬೆಂಗಳೂರಿನಿಂದ ನಮ್ಮ ಮೊದಲಿರೋದು ಬಹಳ ಸಂತೋಷಕರವಾದ ವಿಷಯ. ಬೆಂಗಳೂರು ಪಟ್ಟಣದಲ್ಲೇ ಮತ್ತು ದೇಶದಲ್ಲೇ ಬಹಳ ವೇಗವಾಗಿ ಬೆಳೆಯುತ್ತಿರುವಂಥ ಆಂಗ್ಲ ಪೆಂತೆಕೋಸ್ಟ್ ಸಭೆಯ ಸಭಾಪಾಲಕರಾಗಿದ್ದು ಇವತ್ತು ಈ ಆಸರೆ ಟಿವಿ ಕಾರ್ಯಕ್ರಮದಲ್ಲಿ ತಮ್ಮ ಸಂದರ್ಶನವನ್ನು ನಮ್ಮ ಮಧ್ಯದಲ್ಲಿ ನೇರವಾಗಿ ಹಂಚಿಕೊಳ್ತಾ ಇದ್ದಾರೆ. ತಮ್ಮ ಹೃದಯದಾಳದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಪಾಸ್ಟರ್ ಜಾನ್ಸನ್ ವರ್ಗೀಸ್ ಅವರಿಂದ ಅವರ ಬಾಲ್ಯದ ಬಗ್ಗೆ ನಾವು ಕೇಳಿದೆವು. ಪಾಸ್ಟರ್, ಯು ಆರ್ ಸೇಯಿಂಗ್ ಅಬೌಟ್ ಯುವರ್ ಚೈಲ್ಡ್ಹುಡ್ ಲೈಫ್. ವೆನ್ ಯು ಆರ್ 9 years of age, you saw your father and your parents dedicating their life to the ministry. Today in this scenario, modern scenario, and even in the days when you were studying, I feel there is also other side of the story is there in your among your friends, because ಈ ಲೋಕದಲ್ಲಿ ಬಹಳಷ್ಟು ಆಶಾಪಾಶ ಮತ್ತು ಬಹಳಷ್ಟು ಟೆಂಪ್ಟೇಷನ್ ಇದೆ. ನಿಮ್ಮ ಈ ಒಂದು ಪ್ರಯಾಣದಲ್ಲಿ, ನಿಮ್ಮ ಆತ್ಮಿಕ ಪ್ರಯಾಣದಲ್ಲಿ ಒಬ್ಬ ಯೌವನಸ್ಥರಾಗಿ ನೀವು ನಿಮ್ಮ ಆತ್ಮಿಕ ಪ್ರಯಾಣದಲ್ಲಿ ಮುಂದುವರಿಸುವಾಗ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ? ನಿಮ್ಮ ಆ್ಯಕ್ಚುಲಿ ಮೈ ಯೂತ್ ಪೀರಿಯಡ್ ಅಂದರೆ ತುಂಬ ಸವಾಲುಗಳಿತ್ತು. ಅದಕ್ಕೊಂದು ಕಾರಣ ತಪ್ಪಾದ ಚಿಂತೆಗಳು, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ರಾಂಗ್ ಥಿಂಕಿಂಗ್. ಐ ಯೂಸ್ ಟು ಥಿಂಕ್ ದಟ್ ಗಾಡ್ ಹೇಟ್ಸ್ ಫನ್. ಹೌದು. How do you say that in Kannada? God hates fun. ಬಹಳಷ್ಟು ಜನ ಹಾಸ್ಯವನ್ನು, ವಿನೋದವನ್ನು ದ್ವೇಷಿಸ್ತಾರೆ. ಅಲ್ಲ, ದೇವರು ಅದು ದ್ವೇಷಿಸ್ತಾರಂತ ಚಿಂತೆ. ಹೌದು. ಹಾಸ್ಯವನ್ನು ದೇವರು ದ್ವೇಷಿಸ್ತಾನೆ ಅಂತ ಒಂದು ಚಿಂತೆ. ಹೌದು. ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನ್ಗೆ ಕೂಡ ಇತ್ತು. ಓಕೆ. ಬಟ್ ನಾನು ಬೈಬಲ್ ನೋಡಿದಾಗ ಐ ರಿಯಲೈಸ್ಡ್ ಗಾಡ್ ಎಂಜಾಯ್ಸ್. Because the Bible says, at the right hand of God are pleasures forevermore. Amen. How does the Kannada Bible say that? ಆತನ ಬಲಗಡೆಯಲ್ಲಿ ಮಾನ ಸೌಂದರ್ಯಗಳು, ಪರಿಪೂರ್ಣ ಸಂತೋಷವು, ಆತನ ಬಲಗಡೆಯಲ್ಲಿ ಶಾಶ್ವತ ಭಾಗ್ಯವಿದೆ. ಕೀರ್ತನೆಗಾರ ಹೇಳ್ತಾನೆ. ಹೌದು. ಆತನ ಸನ್ನಿಧಾನದಲ್ಲಿ, ಪ್ರಸನ್ನತೆಯಲ್ಲಿ ಸಂಪೂರ್ಣ ಸಂತೋಷ. ಹೌದು. ವಾವ್. ಹೌದು. Now, you know, God is exciting. ಹೌದು. ಚರ್ಚ್ ಸ್ವಲ್ಪ ಬೋರಿಂಗ್ ಆಗಿದೆ, ಆದರೆ ದೇವರು ಹೌದು ತುಂಬ ಎಕ್ಸೈಟಿಂಗ್ ಆಗಿದೆ. ಆಮೆನ್. ಸೊ ನನಗೆ ಅದು ತಿಳ್ಕೊಂಡಾಗ, ಅರ್ಥ ಆದಾಗ, ಮೈ ಲೈಫ್ ಚೇಂಜ್ಡ್. ಐ ಥಾಟ್, ಕಮ್ ಆನ್, ದರ್ ಇಸ್ ನೋ ನೀಡ್ ಒಂದು ಸ್ಟ್ರಿಕ್ಟ್ ಆಗಿ, ತುಂಬ ಸೀರಿಯಸ್ ಆಗಿ, ಯಾರ ಹತ್ರನೂ ಮಾತಾಡದೆ ಹಿಂಗೆಲ್ಲ ಜೀವಿಸುವ ಅವಶ್ಯಕತೆ ಇಲ್ಲ. ಅಷ್ಟೇ ನೀವು ಹೇಳುವಾಗ ಐ ಫೀಲ್ ನಮ್ಮ ಕಾರ್ಯಕ್ರಮವನ್ನು ಬಹಳಷ್ಟು ಯುವಕರು ಗಮನಿಸ್ತಾ ಇದ್ದಾರೆ. ದೆರ್ ಆರ್ ಮೆನಿ ಯೂತ್ಸ್ ಆರ್ ವಾಚಿಂಗ್ even all around the world through YouTube and through our live webcast. Many people watching. Can you share that moment, tickling moment, or that very enjoyable moment? As you said, in His presence there is fullness of joy. Absolutely. For example, let's say our sports period. Correct. You know, we used to go to play sports. Correct. And some of my friends were in the Karnataka junior football team. So I thought I should also join So I began to work for it. And I remember praying before the football, God, I want you to help me succeed. Now that's new thinking. Correct. ಅದು ಹಳೆ ಚಿಂತೆ ಅಲ್ಲ, ಅದು ಹೊಸ ಚಿಂತೆ. ಹಳೆ ಚಿಂತೆಯಲ್ಲಿ ಇರುವವರು ಏನು ತಿಳ್ಕೊಳ್ತಾರೆ? ಫುಟ್ಬಾಲ್ ಆಡೋದು, ಕ್ರಿಕೆಟ್ಗೆ ಹೋಗೋದು, ಇದೆಲ್ಲ ಪಾಪ, ತಪ್ಪು, ಇದು ಮೋಸ, ನಾವು ಇದು ಮಾಡಬಾರ್ದಂತ. ಆದರೆ ನಾನು ನೋಡಿದಾಗ ನಥಿಂಗ್ ಲೈಕ್ ದ್ಯಾಟ್ ಇನ್ ದ ಬೈಬಲ್. ಬೈಬಲಲ್ಲಿ ಬರೆದಿರೋದು ಎಂಜಾಯ್ ಯುವರ್ ಲೈಫ್. ಎಕ್ಸಾಕ್ಟ್ಲಿ. ಓನ್ಲಿ ಥಿಂಗ್, ನೀವು ತಪ್ಪು ಮಾಡಬಾರ್ದಂತೆ. ಸೊ ನಾನು ಪ್ರೇಯರ್ ಮಾಡಿಕೊಂಡು ಫುಟ್ಬಾಲ್ಗೆ ಹೋದೆ. ವಿ ಎಂಜಾಯ್ಡ್ ದ ಗೇಮ್. ನಮ್ಮ ಟೀಮಲ್ಲಿ ಕೆಲವರು ಇರ್ತಾರಲ್ವಾ, ಅವರು ಕೆಟ್ಟ ಮಾತುಗಳು ಮಾತಾಡ್ತಾರೆ. ದೇ ಯೂಸ್ 4-letter words, ದೇ ಯೂಸ್ ಬ್ಯಾಡ್ ವರ್ಡ್ಸ್. ಹಂಗೆಲ್ಲ ಅವ್ರು ಮಾತಾಡುವಾಗ ವಿ ಜಸ್ಟ್ ಅವಾಯ್ಡ್ ದಟ್. ವಿ ಡೋಂಟ್ ಸ್ಪೀಕ್ ದೋಸ್ ವರ್ಡ್ಸ್, ಬಟ್ ವಿ ಹ್ಯಾವ್ ಈಕ್ವಲ್ ಫನ್ ಆರ್ ಮೋರ್ ಫನ್. ಕರೆಕ್ಟ್. ವಿ ಯೂಸ್ ಟು ಎಂಜಾಯ್ ಲೈಫ್. We used to enjoy life in the school days, college days. We just enjoyed, because one of the things that happened in the process was, ನಮಗೆ ಗಿಲ್ಟಿ ಫೀಲಿಂಗ್ ಇಲ್ಲದೆ ಮನಸ್ಸಾಕ್ಷಿ ಕ್ಲೀನ್ ಆಗಿರುವಾಗ ನಾವು ಪ್ರೇಯರ್ ಮಾಡುವಾಗ ಚೆನ್ನಾಗಿ ಫೀಲ್ ಆಗುತ್ತೆ. ಹೌದು, ಕರೆಕ್ಟ್. ಈ ತಪ್ಪಾದ ಚಿಂತೆಗಳಿರುವಾಗ ನೀವು ಕಾಂಪಿಟೇಷನ್ಸಲ್ಲಿ ಹೋಗೋಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂಥರ ಆಗೋಗುತ್ತೆ. ಕ್ಯಾಂಟೀನಲ್ಲಿ ಅವರು ನಿಂತಿರುವ ಕಾರಣ ನಾವು ಬೇರೆ ಕಡೆ ಹೋಗಬೇಕಾಗುತ್ತೆ. ಐಸ್ ಕ್ರೀಮ್ ತಗೊಳ್ಳೋಕೆ ಹೋದರೆ ಅವ್ರು ಇರುವ ಕಾರಣ ನಾವು ಬೇರೆ ಕಡೆ ಹೋಗ್ಬೇಕು. ಇಟ್ ಬಿಕಮ್ಸ್ ಯೂಸ್ಲೆಸ್ ಲೈಫ್.
But when you understand that God has no problems with this, and ನಾವು ಫ್ರೆಂಡ್ಸ್ ಆಗಿರಬೇಕು ಅವ್ರ ಜೊತೆ ಇರಬೇಕು, ಬಟ್ ಅವ್ರ ಥರ ಇರಬಾರದು. I remember, Pastor, when you said, you are the light and the salt of the world. I think that's the opt word that Jesus said. Yes. When he said, Yes. you are the light and the salt. I think we are the essence, we are the taste among them, I believe. Absolutely. So it's was really interesting, Pastor. Many youths, I want to challenge you, as Pastor was saying, see, whatever God is placed, whatever God is given the talents, don't use it for the glory of God. Invest it. So, Pastor, you were sharing as your youths were so exciting and full of joy, vibrant. And would you share how could you influence your friend circle or any instance that come across? It was hard. It was really hard because my friends, they hated religion. Okay. ಅದು ಯಾವ ರಿಲಿಜನ್ ಆಗಿರಲಿ, ಅವ್ರು ಹೇಳ್ತಾರೆ ದೇವರ ಮೇಲೆ ಭಕ್ತಿ ಭಯ ಎಲ್ಲ ಇಟ್ಕೊಳ್ಳೋಣ, ಬಟ್ ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಬೇಡ. ಓಕೆ. ಅವ್ರು ಹೇಳ್ತಾರೆ, ಜಾನ್ಸನ್ ಸಾಕ್ಬಿಡಿ, ನಿನಗೆ ಜಾಸ್ತಿ ಪ್ರೇಯರ್ ಎಲ್ಲ ನೀನು ಚರ್ಚಲ್ಲಿ ಮಾಡ್ಕೋ, ಇಲ್ಲಿ ಮಾತಾಡಬೇಡ ಅಂತ ಹೇಳ್ತಾರೆ. ಓಕೆ. ಬಟ್ ಏನಾಗುತ್ತೆ, ಎಕ್ಸಾಮ್ ಟೈಮ್ ಬರುವಾಗ ಇಲ್ಲ ಏನೋ ತೊಂದರೆ ಆದಾಗ ಅವ್ರು ಬರ್ತಾರೆ, ಕ್ಯಾನ್ ಯು ಪ್ರೇ, ಸೀಕ್ರೆಟಾಗಿ ಬಂದು ಹೇಳ್ತಾರೆ, ಪ್ರೇಯರ್ ಮಾಡ್ತೀರಾ? ಸೊ ಅವಾಗ ನಾನು ಹೇಳ್ತೀನಿ ಅವ್ರಿಗೆ, ನೋಡಿ ನಾನು ಪ್ರೇಯರ್ ಮಾಡಿ ನಿನಗೆ ಬಿಡುಗಡೆ ಆಶೀರ್ವಾದ ಏನೋ ಆಯಿತು ಸರಿ, ಬಟ್ ನೀನು ದೇವರ ಹತ್ರ ಇರುವ ಸಂಬಂಧಕ್ಕೆ ನೀನೇ ಜವಾಬ್ದಾರಿ ಅಲ್ವಾ? ದ್ಯಾಟ್ ನೋಬಡಿ ಎಲ್ಸ್ ಕ್ಯಾನ್ ಡೂ ದ್ಯಾಟ್ ಫಾರ್ ಯು. ಸೊ ಆ ಥರ ವೆರಿ ಒಕೇಶ್ನಲಿ ಆ್ಯಂಡ್ ರೇರ್ಲಿ, ಬಟ್ ಆಲ್ ಆಫ್ ದೆಮ್ ಹ್ಯಾವ್ ಕಮ್ ಟು ಪ್ರೇ, ಹ್ಯಾವ್ ಕಮ್ ಟು ಆನರ್ ಗಾಡ್, ರೆಸ್ಪೆಕ್ಟ್ ಗಾಡ್ in small ways. I wish they would do more, but I can't tell you that they all turned to God or something, no, but they developed faith in God. They developed a discipline of honoring God, which I think is important. It is very interesting, Pastor. I was really mesmerized by your word. Many times people only come for the benefit in their trouble. But it is really true what you said. Our relationship should continue further with the Lord. So I strongly believe, as you said, as you are sharing, it's not about religion, it's all about relationship. Right, Pastor? I think it's very important. ನಾನು ಒಂದು ಉದಾಹರಣೆ ಹೇಳ್ತೀನಿ. ಶ್ರೀಮಂತರಾಗಿರುವ ಒಂದು ಕುಟುಂಬದಲ್ಲಿ ಒಂದು ಯುವಕ, ಅವನು ತಂದೆ ಹತ್ರ ಬಂದು, ತಂದೆ ನಮ್ಗೆ ಹಣ ಬೇಕು ಕೇಳ್ತಾನೆ. ತಂದೆಗೆ ಟೈಮ್ ಇಲ್ಲ, ತಂದೆ ತಾಯಿಗಳಿಗೆ ಟೈಮ್ ಇಲ್ಲ. ಅವರು ಶ್ರೀಮಂತರಂದ್ರೆ ದೇ ಆರ್ ಶ್ರೀಮಂತರು, ವೆರಿ ರಿಚ್, ಬಟ್ ದೇ ಡೋಂಟ್ ಹ್ಯಾವ್ ಟೈಮ್. ಕರೆಕ್ಟ್. ಸೊ ಏನಾಯಿತು, ಡ್ರೈವರ್ ಇದ್ದಾರೆ ಮನೆಯಲ್ಲಿ, ಮಕ್ಕಳಿಗೆ ಟ್ಯೂಷನ್ ಮಾಡೋಕ್ಕೆ ಟ್ಯೂಟೋರಿಯಲ್ಸ್ ಇದ್ದಾರೆ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕಲಿತಾರೆ, ಸರ್ವೆಂಟ್ಸ್ ಇದ್ದಾರೆ ಮನೆಯಲ್ಲಿ, ಕುಕ್ ಇದೆ ಮನೆಯಲ್ಲಿ. ತಂದೆ ತಾಯಿಗಳು ಬೆಳಗ್ಗೆ ಆಫೀಸ್ಗೆ ಹೋಗ್ತಾರೆ, ಸಂಜೆ ಪಾರ್ಟಿಗಳಿರುತ್ತೆ, ಸೋಷಲೈಸಿಂಗ್ ಇರುತ್ತೆ. ಏನಾಗಿದೆ, ಇವನು ಬೆಳೆಯುತ್ತಾ ಯುವಕನು ಡ್ರಗ್ಸ್ಗೆ, ತಪ್ಪಾದ ಎಲ್ಲ ರಿಲೇಷನ್ಶಿಪ್ಗೆ ಸಂಬಂಧಗಳು, ಎವ್ರಿ ರಾಂಗ್ ಸಂಬಂಧಗಳು ಇಟ್ಕೊಂಡು ಅವನ ಲೈಫೇ ಹಾಳು ಮಾಡಿದ್ದಾನೆ. ಒಂದು ದಿನ ಏನಾಯ್ತಂದರೆ, ಅವನು ಬ್ಯಾಂಗ್ಳೂರು ಮೈಸೂರು ಹೈವೇಯಲ್ಲಿ ಲೇಟೆಸ್ಟ್ ಬೈಕಲ್ಲಿ ಹೋಗುವಾಗ ಆಕ್ಸಿಡೆಂಟಲ್ಲಿ ಅವನು ಫೇಟಲ್ ಇಂಜುರಿ ಆಯಿತು. ಓಕೆ. ಹೆಡ್ ಇಂಜುರಿ ಆಯಿತು, ಬ್ರೈನ್ ಡ್ಯಾಮೇಜ್ ಆಯಿತು. ಸ್ವಲ್ಪ ಕಾನ್ಷಿಯಸ್ನೆಸ್ ಇತ್ತು ಅವನಿಗೆ. ಓಕೆ. ಸೊ ದೇ ಶಿಫ್ಟೆಡ್ ಹಿಮ್ ಟು ಒನ್ ಆಫ್ ದ ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್. ಓಕೆ. ಸೊ ದೇ ಆಸ್ಕ್ಡ್ ಹಿಮ್, ಯಾಕಪ್ಪ, ವೈ ಯು ಡ್ರ್ಯಾಂಕ್ ಆಲ್ಕೋಹಾಲ್ ಆ್ಯಂಡ್ ಯು ಆರ್ ಡ್ರೈವಿಂಗ್ ಸಚ್ ಎ ಎಕ್ಸ್ಪೆನ್ಸಿವ್ ಬೈಕ್? ಅದು ಇಟ್ಸ್ ನಾಟ್ ದ ಯೂಶುವಲ್ ಬೈಕ್, ಫಾರಿನ್ ಅಂತ ತಂದಿರುವ ಬೈಕು. ಓಕೆ. ಯಾಕೆ ಈ ಥರ ನೀನು ಮಾಡಿದ್ದೀರಾ, ನಿನ್ನ ಲೈಫ್ ಹಾಳು ಮಾಡಿದ್ದೀರಾ ಅಂತ ಕೇಳಿದಾಗ ಅವನು ಹೇಳಿರೋದು, ನನಗೆ ಐ ಡೋಂಟ್ ಹ್ಯಾವ್ ಎನಿ ರೀಸನ್ ಟು ಲಿವ್. ಸೊ ಪೀಪಲ್ ಆರ್ ಸರ್ಪ್ರೈಸ್ಡ್. ದೇ ಆಸ್ಕ್ಡ್, ಯು ಡೋಂಟ್ ಹ್ಯಾವ್ ರೀಸನ್ ಟು ಲಿವ್. ಬಡವರು ಹೇಳ್ತಾರೆ, ನಾವು ಸೂಸೈಡ್ ಮಾಡಬೇಕು, ನಮಗೆ ಜೀವನ ಮಾಡೋಕ್ಕೆ ಯಾವ ಇಷ್ಟ ಇಲ್ಲ, ಯಾವ ಕಾರಣ ಇಲ್ಲ ಅಂತ. ನಿನಗೆ ಇರುವ ಹಣ ಬೇರೆ ಯಾರಿಗಿದ್ಯಪ್ಪ ಅಂತ ಕೇಳಿದಾಗ ಅವನೇನು ಹೇಳ್ದ ಗೊತ್ತಾ? He said, my parents don't have time for me, I don't have a family, I don't have a purpose in life, ಅದಕ್ಕೆ ನಾನು ಹಿಂಗೆ ಆಗಿರೋದಂತ ಹೇಳಿ ಒಂದು 2-3 ದಿನದಲ್ಲಿ ಅವನು ತೀರೋದು.
ಇಟ್ ವಾಸ್ ವೆರಿ ಸ್ಯಾಡ್, ಹಿ ಡೈಡ್. ಭಾಳ ದುಃಖ. ಸೇಮ್ ಥಿಂಗ್ ಹ್ಯಾಪನ್ಸ್ ಟು ಪೀಪಲ್. ಅವ್ರು ದೇವರ ಹತ್ರ ಬರ್ತಾರೆ, ಅದು ಇಸ್ಕೊಳ್ತಾರೆ, ಇದು ತಗೊಳ್ತಾರೆ, ಅದು ಬೇಡಿಕೊಳ್ತಾರೆ. ಬಟ್ ದೇವರ ಹತ್ರ ರಿಲೇಷನ್ಶಿಪ್ ಇಡದೆ ಹೋಗ್ತಾ ಹೋಗ್ತಾ ಅವ್ರ ಲೈಫೇ ಅವ್ರು ಹಾಳು ಮಾಡ್ಕೊಳ್ತಾರೆ. ಬಿಕಾಸ್ ಥಿಂಗ್ಸ್ ಡೋಂಟ್ ಮೇಕ್ ಲೈಫ್, ಕರೆಕ್ಟ್. relationships make life. Correct. Things don't bring meaning in life. Things bring convenience in life. Correct. A thing like a motorbike helps you move from one place to the other. A thing like education helps you live better. A thing like medication gives you a healing better. But it's only relationships that can give you meaning in life. Human relationships will give you human meaning. Divine relationship will give you eternal meaning. Amen. Meaning beyond life on the earth. What an amazing illustration, Pastor. What an amazing illustration. But that's the truth. ನೀವು ಹೇಳಿದ್ರಿ ಆ ಹುಡುಗ ಸಾಯಲಿಕ್ಕೆ ಈ ಹ್ಯಾಡ್ ಎ ನೋ ಟೈಮ್ ವಿತ್ ಹಿಸ್ ಪೇರೆಂಟ್ಸ್. ಬಟ್ ಪ್ರಿಯರೇ, ವಾಟ್ ಎ ಫಾದರ್ ವಿ ಹ್ಯಾವ್, ವಾಟ್ ಎ ಗಾಡ್ ವಿ ಸರ್ವ್. ನಾವು ಆರಾಧಿಸುವ ಯೇಸು ನಮಗೋಸ್ಕರ ಕಾಯ್ತಾ ಇದ್ದಾರೆ. Amen. ಸೊ ಈ ಈಸ್ ವೇಟಿಂಗ್, ಈ ಈಸ್ ಲಾಂಗಿಂಗ್ ಫಾರ್ ಅಸ್. ಇವತ್ತು ಈ ಕಾರ್ಯಕ್ರಮ ನೋಡ್ತಿರುವ ನಿಮ್ಮಲ್ಲಿ ಅನೇಕರು ನೆನೆಸ್ತಾ ಇರ್ಬೋದು. ಯು ಮೇ ಬಿ ಥಿಂಕಿಂಗ್, ನೀವು ನೆನೆಸ್ಬೋದು, ನನ್ನ ಜೀವಿತದಲ್ಲಿ ಅರ್ಥ ಇದೆಯಾ, ನಾನು ಜೀವಿಸ್ಬೇಕಾ, ಯಾಕೆ ನಾನು ಇದ್ದೇನೆ ಅಂತೇಳಿ. ಆದರೆ ನಿಮ್ಮ ಜೀವಿತಕ್ಕೆ ಒಂದು ನಿರೀಕ್ಷೆ ಇದೆ. ಈ ಸುವಾರ್ತಿಕ ಕಾರ್ಯಕ್ರಮ ವೀಕ್ಷಿಸಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಪಡೆಯುತ್ತೀರಿ. ಯಾಕಂದರೆ ದೇವರು ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ಇದು ನಿಮ್ಮ ಸಮಯ. ಈ ಸಮಯದಲ್ಲಿ ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಮತ್ತೆ ಹಿಂದಿರುಗಿ ಬರೋಣ. ಅಲ್ಲಿವರೆಗೆ ವೀಕ್ಷಿಸ್ತೀರಿ ಆಸರೆ ಟಿವಿ.